ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಬರ್ರಿ, ಇವತ್ತಿನ ವಿಡಿಯೋದೊಳಗೆ ನಮಗೆ ಸಾರು ಅಂದ್ಕೊಳ್ಳಿ ನೆನಪಾಗೋದು ಸಣ್ಣಕ್ಕಿ ಅನ್ನ ಮತ್ತು ಬಳ್ಳಾರಿ ತಿಳಿ ಸಾರು ಏನದ ಅಗ್ರಿ ರುಚಿ ಇರ್ತದೆ. ಎಲ್ಲರ ಹೋದ್ರೆ ನಾವು ಬಳ್ಳಾರಿ ಸಾರಾದಂಗೆ ಆಗ್ಯದ ಅಂತ ಹೇಳಿ ನಾವು ಮಾತಾಡ್ಕೋತೀವಿ. ಅಷ್ಟು ರುಚಿ ಇರ್ತದೆ ಅಲ್ಲಿ ಸಾರು. ಆ ಸಾರಿನ ಪುಡಿ ಸಹಿತ ಇವತ್ತು ಸಾರು ಹೆಂಗೆ ಮಾಡೋದು ಎಂಬುದನ್ನು ಈ ವಿಡಿಯೋದೊಳಗೆ ತೋರಿಸ್ಲಿಕ್ಕತ್ತೀನಿ. ಏನೇನು ಸಾಮಾನು ಬೇಕೆಂಬುದನ್ನು ಈಗ ನೋಡ್ಕೊಂಬರೋಣ. ಇಲ್ಲಿ ನೋಡ್ರಿ, ಮೊದ್ಲಿಗೆ ಏನದ, ನಾನು ಇಲ್ಲಿ ಒಂದು ಸಣ್ಣ ಬಟ್ಲಾ ತಗೊಂಡಿನಿ. ನೀವು ಯಾವ್ದಾರ ಮೆಜರ್ಮೆಂಟ್ ತಗೋಬಹುದು, ಅದ್ರಲ್ಲೇನೆ ಎಲ್ಲ ಅಳತಿ ತಗೋಬೇಕಾಗ್ತದ. ನಾ ಇಲ್ಲಿ ಒಂದು ಸಣ್ಣ ಬಟ್ಲಾ ತಗೊಂಡಿನಿ. ಇದ್ರಲ್ಲೇನದ 4 ಬಟ್ಲಾ ನಾನು ಹವೀಸ್ ಹಾಕೊಳ್ಕತ್ತೀನಿ. ಇದು ಮೊದ್ಲೇದ್ದು 1 ಹಾಕೇನಿ. ಇದು ನೋಡ್ರಿ ಎರಡನೇದ್ದು, ಇದು 3, ಇದು 4. ಇಲ್ಲೇನದ ನಾನು ಟೋಟಲ್ ಆಗಿ ಈ ಬಟ್ಲದ್ದೇ 4 ಬಟ್ಲಾ ಏನದ ಹವೀಸ ತಗೊಂಡಿನಿ. ಈಗ ಗ್ಯಾಸ್ ಹೊತ್ತಿಸ್ಕೊಳ್ಳೋಣ. ಸಣ್ಣ ಉರಿಯೊಳಗ ಹುರ್ಕೋಬೇಕಾಗ್ತದೆ ಇವನ್ನ. ಇದಕ್ಕೆ 1 ಚಮಚದಷ್ಟು ಎಣ್ಣೆ ಹಾಕೋಣ. ಈಗ ಇವನೇನದ ಕೈ ಬಿಡ್ಲಾರ್ದಂಗ ಸಣ್ಣ ಉರಿಯೊಳಗ ಘಮ ಬರೋವರೆಗೂ ಏನದ ಹುರ್ಕೋಬೇಕಾಗ್ತದೆ ಹವಿಜನ. ನೋಡ್ರಿ, ಎಲ್ಲ ಕೆಂಪಗೆ ಹುರ್ಕೊಂಡಿನಿ ಮತ್ತೆ ಘಮ ಬರ್ಲಿಕ್ಕತ್ತದ. ಈಗೇನದ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಈಗ ಇನ್ನೊಂದು ಬುಟ್ಟಿಗೆ ತಕೋಣಂತ. ನೋಡ್ರಿ, ಚಲೋ ಹುರ್ದಾವ. ಇಲ್ಲೇನದ ನಾನು ಇವನ್ನ ಒಂದು ಬುಟ್ಟಿಗೆ ತಗೊಳ್ತೀನಿ. ಈಗ ಗ್ಯಾಸ್ ಹೊತ್ತಿಸಿ ಅದ ಬಾಳ್ನೆ ಇಟ್ಟಿನಿ. ಇದಕ್ಕೇನದ 1 ಹನಿಯಷ್ಟು ಎಣ್ಣೆ ಹಾಕೋಣ, ಅಗದಿ 1 ಡ್ರಾಪ್. ಇದು ನೋಡ್ರಿ, ಜೀರಿಗೆ ತಗೊಂಡಿ ನಾನು. ಯಾವ ಬಟ್ಲಿದ್ದೆ ಹವಿಜ ತಗೊಂಡಿದ್ದೆ ಅದ್ರಲ್ಲೇ ಜೀರಿಗೆ ತಗೊಂಡಿನಿ. ಅಂದ್ರೆ 4 ಬಟ್ಲ ಹವಿಜಕ್ಕ 1 ಬಟ್ಲ ಏನದ ಜೀರಿಗೆ ತಗೊಂಡಿನಿ. ಈ ಜೀರಿಗೆ ಏನದ ಇದಕ್ಕೆ ಹಾಕೊಂಡು ಇದನ್ನು ಘಮ ಬರೋವರೆಗೂ ಏನದ ಹುರ್ಕೊಂಡು ಚಲೋತ್ನಂಗೆ. ಇದು ನೋಡ್ರಿ, ಜೀರಿಗೆನು ಹುರಿದು ಘಮ ಬರ್ಲಿಕ್ಕದ, ಕೆಂಪಾಗ್ಯಾವ. ಈಗ ನಾ ಇದನ್ನ ಗ್ಯಾಸ್ ಆಫ್ ಮಾಡಿ ಹವಿಜ ತಕೊಂಡಿದ್ವಲ್ಲ ಅದ ಬುಟ್ಟಿಗೆ ಜೀರಿಗೆನು ತಕೊಂಡು. ಈಗ ಇದ ಬುಟ್ಟಿಗೆ ಏನದ ಇಲ್ಲಿ ನಾನು ಜೀರಿಗೆನು ತಕೊಳ್ಕತ್ತೇನೆ. ಇಲ್ಲೇ ಗ್ಯಾಸ್ ಹೊತ್ತಿಸಿ ಮತ್ತೆ ಅದ ಬುಟ್ಟಿ ಇಟ್ಕೊಂಡಿನಿ. ಮತ್ತೇನದ 1 ಹನಿ ಎಣ್ಣೆ ಹಾಕೋಣ. ಅಗದಿ ಸ್ವಲ್ಪ ಹಾಕೋಬೇಕು. ನಮ್ದ್ರ ಪ್ರಮಾಣ ನೋಡ್ಕೊಂಡು ಹಾಕೋಬಹುದು. ನೀವು ದೊಡ್ಡ ಬಟ್ಲ ತಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಹಾಕೋಬಹುದು. ಇಲ್ಲ ನಾನು ಸಣ್ಣ ಸ್ವಲ್ಪ ಮಾಡ್ಲಿಕ್ಕತ್ತೀನಿ ಅನ್ನೋಣ, 1 ಹನಿ ಎಣ್ಣೆ ಹಾಕೊಳಿಕತ್ತೀನಿ. ಇದು ನೋಡ್ರಿ, ಅದ ಬಟ್ಲಲ್ಲಿ ಅರ್ಧ ಬಟ್ಲ ಏನದ ನಾನು ಮೆಣಸು ತಗೊಂಡಿದ್ದೆ, ಅಂದ್ರೆ ಕಾಳು ಮೆಣಸು. ಯಾವ ಬಟ್ಲಲ್ಲಿ ಹವಿಜ ತಗೊಂಡಿದ್ದೆ ಅದ್ರಲ್ಲಿ ಅರ್ಧ ಬಟ್ಲ ಏನದ ಕಾಳು ಮೆಣಸು ತಗೊಂಡಿದ್ದೆ. ಈಗ ಇದನ್ನ ಹಾಕೊಂಡು ಇವನು ಹುರ್ಕೋಬೇಕಾಗ್ತದೆ ಚಲೋತ್ನಂಗೆ. ಈಗ ಇದು ನೋಡ್ರಿ, 1/4 ಬಟ್ಲದಷ್ಟು ಮೆಂತೆ ಕಾಳು ಹಾಕ್ಲಿಕತ್ತೀನಿ. ಅಂದ್ರೆ ಕಾಲಿನಕ್ಕಿಂತ ಕಡಿಮೆ ಅದ. ಅಂದ್ರೆ 1 ಚಮಚದಷ್ಟು, ಅಂದ್ರೆ ಸಣ್ಣ ಚಮಚ ಇರ್ತದಲ್ಲ ಆ ಚಮಚದಲ್ಲೇ 1 ಚಮಚ ನಾನು ಮೆಂತೆ ತಗೊಂಡಿನಿ. ಭಾಳ ಹಾಕಿದ್ರೆ ಕಹಿ ಆಗ್ತದ. ಇದು ಕರೆಕ್ಟ್ ಪ್ರಮಾಣದ ನೋಡ್ರಿ, ಇಷ್ಟು ಬರ್ತದ. 1 ಬಟ್ಲದೊಳಗ 1 ಚಮಚದಷ್ಟು ನಾ ಮೆಂತೆ ಹಾಕೊಂಡಿ. ಈ ಮೆಂತೆನೂ ಏನದ ಇದಕ್ಕೆ ಹಾಕ್ಲಿಕತ್ತೀನಿ. ಇದನ್ನು ಕೆಂಪಗೆ ಹುರ್ಕೋಬೇಕಾಗ್ತದ. ಇದೇನದ ಇಂಗ್ ತಗೊಂಡಿ ನಾನು, ಇಂಗಿನ ಕರಣಿ ತಗೊಂಡಿನಿ. ಇದನ್ನ ಹೆಚ್ಚು ಕಡಿಮೆ ಹಾಕೋಬಹುದು. ಇಂಗ್ ಹಾಕೊಂಡಷ್ಟು ಏನದ ಮಸಾಲೆ ಪುಡಿ ಬಹಳ ಟೇಸ್ಟ್ ಆಗ್ತದೆ. ಸಾರಿನ ಪುಡಿ ಆಯ್ತು, ಮಸಾಲೆ ಪುಡಿ ಆಯ್ತು, ಇಂಗಿನ ಘಮ ಬರ್ತದೆ. ಹಿಂಗಾಗಿ ನಾನಿಲ್ಲೇ ಕರಣಿ ಇಂಗ್ ತಗೊಂಡಿನಿ. 1 ಕರಣಿ ಅಷ್ಟು ಇಂಗನ ಇದಕ್ಕೆ ಹಾಕೊಳಕತ್ತೀನಿ. ಇದೇನದ ಹುರ್ಕೊಂಡೆಲ್ಲಾನು. ನೋಡ್ರಿ, ಎಲ್ಲ ಕೆಂಪಾಗ್ಯಾವ ಮೆಂತೆ ಮೆಣಸು ಎಲ್ಲ. ನಾ ಇದನ್ನ ಗ್ಯಾಸ್ ಆಫ್ ಮಾಡ್ಲಿಕತ್ತೀನಿ. ಈಗ ಈ ಬಿಸಿಗೆನ ಇನ್ನೊಂದ್ ಸ್ವಲ್ಪ ಇದು ಆಗ್ತದ, ಅಂದ್ರೆ ಹುರಿತಾವ ಚಲೋತ್ನ ಕೆಂಪಗ. ಇಲ್ಲೇನದ ನಾನು ಹುರಿದುಕೊಂಡಿದ್ನಲ್ಲ ಹವೀಜ ಮತ್ತು ಜೀರಿಗೆನೂ ಏನದ ಇದಕ್ಕೆ ಹಾಕ್ಲಿಕತ್ತೀನಿ. ಹಾಕಿ ಇದು ಪೂರ್ಣ ತಣ್ಣಗಾಗೋವರೆಗೂ ಏನದ ಬಿಡ್ಬೇಕಾಗ್ತದೆ. ನಾವು ಒಮ್ಮೆ ಕೈ ಆಡ್ಸ್ಕೊಂಡಿದ್ದೀನಿ. ನಾನು ಕೈ ಆಡ್ಸ್ಕೊಂಡು ಪೂರ್ಣ ತಣ್ಣಗಾಗೋವರೆಗೂ ಇದನ್ನ ಬಿಡ್ಬೇಕಾಗ್ತದ. ಇದು ನೋಡ್ರಿ, ಹುರಿದು ಇಟ್ಕೊಂಡಿದ್ದೆಲ್ಲ ಮಸಾಲೆ ಏನದ ತಣ್ಣಗಾಗ್ಯದ. ಈಗ ಇದನ್ನೇನದ ಒಂದು ಜಾರಿಗೆ ಹಾಕೋಣ. ಮತ್ತೆ ಜಾರ್ ಏನದ ಒಣಗಿರ್ಬೇಕು. ಚಲೋತ್ನಾಗ ಸ್ವಚ್ಛಗೆ ಒರೆಸ್ಕೊಂಡು ಇದನ್ನ ಹಾಕೋಣ. ಈಗ ಇದಕ್ಕೆ ಇದು ನೋಡ್ರಿ, ಪುಡಿ ಮಾಡ್ಕೊಂಬಂದಿನಿ. ಹಿಂಗ್ ಸಣ್ಣಗೆ ಪುಡಿ ಆದ್ರೆ ಚಲೋ ಆಗ್ತದೆ. ನೋಡಿದ್ರಲ್ಲ, ಸಾರಿನ ಪುಡಿ ಮಾಡೋದು ಇದೇನದ ಬಳ್ಳಾರಿ ಸ್ಪೆಷಲ್ ಸಾರಿನ ಪುಡಿ ಅದ. ಬರೇ ಒಂದು 5 ಸಾಮಾನು ಹಾಕಿ ನೀವು ಇದೊಂದು ರುಚಿಯಾದ ಒಂದು ಸಾರಿನ ಪುಡಿನ ಮಾಡ್ಕೋಬಹುದು. ಇದು ನೀವು ಬರೇ ಸಾದಾ ನಾವು ಸಾರು ಮಾಡ್ತೀವಲ್ಲ ಅದಕ್ಕಷ್ಟಲ್ಲ, ನೀವು ಕಟ್ಟಿನ ಸಾರು ಮಾಡಿದಾಗ ಅಂದ್ರೆ ಹಬ್ಬ ಹುಣ್ಣಿಗೆ ಹೋಳಿಗೆ ಕಡುಬು ಮಾಡಿ ನಾವು ಕಟ್ಟಿನ ಸಾರು ಏನ್ ಮಾಡ್ತೀವಿ ಆ ಸಾರಿಗೆ ಸತೇಕ ಇದನ್ನ ಈ ಪೌಡರ್ ಏನದ ನೀವು ಹಾಕೋಬಹುದು. ಇದ ಪುಡಿನ ಉಪಯೋಗಿಸ್ಕೊಂಡು ನಾ ಈಗ ಬಳ್ಳಾರಿ ಒಳಗ ಮಾಡುವಂತಹ ಒಂದು ಸಾರನ್ನ ಹೆಂಗ್ ಮಾಡೋದು ಎಂಬುದನ್ನ ಈಗ ತೋರಿಸ್ತೀನಿ. ಸಾರು ಮಾಡೋದು ನೋಡ್ಕೊಂಬರೋಣ. ಈಗ ಇಲ್ಲಿ ನೋಡ್ರಿ, ಒಂದು ಕುಕ್ಕರಿಗೆ ನಾ ಏನದ ಅರ್ಧ ಬಟ್ಲಷ್ಟು ತೊಗರಿ ಬೇಳೆನ ಹಾಕೋತೀನಿ. ಇವನಿಗೆ ತೊಳ್ಕೊಂಬರೋಣ. ಇದಕ್ಕೆ ನೀರು ಹಾಕೋಣ. ಈಗ ಅರಿಶಿನ ಪುಡಿ ಹಾಕೊಂಡಿದ್ದೀನಿ. 1 ಚಮಚದಷ್ಟು ಎಣ್ಣೆ ಹಾಕೋಣ. ಗ್ಯಾಸ್ ಹತ್ತಿಸಿ ಗ್ಯಾಸ್ ಮೇಲೆ ಇಟ್ಟಿನಿ. ಇದೇನದ 4 ರಿಂದ 5 ಸೀಟಿ ಆಗ್ಬೇಕು. ಹಣ್ಣಗೆ ಬೇಯಬೇಕು ಚಲೋತ್ನಂಗೆ ಬ್ಯಾಳಿ. ಇದು ನೋಡ್ರಿ, ಬ್ಯಾಳಿ ಬೆಂದದ. ಹಿಂಗ ಹಣ್ಣಾಗಿ ಬೇಯಬೇಕು.
ಮತ್ತೇನದ ಬ್ಯಾಳಿ ಇರಬಾರ್ದು, ಅಗ್ರಿ ಹಣ್ಣಗೆ ಬೇಯಬೇಕು. ಇಲ್ಲಿದ್ರೆ ಬರೇ ಬ್ಯಾಳಿ ಕಟ್ ಹಾಕಿದ್ರೆ ನಡೀತದೆ. ಸಾರಿಗೇನದ ಅಗ್ರಿ ಹಣ್ಣಗೆ ಬೇಯಬೇಕು. ಇದು ಚಲೋ ಬೆಂದದ. ಈಗ ಇನ್ನೊಮ್ಮೆ ಏನದ ಇದನ್ನ ಹಿಂಗೆ ತಿರುಕೋಣ ನೋಡ್ರಿ, ಹಿಂಗೆ ಬೇಯಬೇಕು ಇದು ಬ್ಯಾಳಿ. ಇಲ್ಲೇ ಹುಣಸೆ ಹಣ್ಣು ನೆನೆ ಇಟ್ಕೊಂಡಿನಿ. ಇದನ್ನೇನದು ಚಲೋತ್ನಂಗೆ ಕಿವುಚಿ ರಸ ತಕೊಳ್ಳೋಣ. ಸಾರು ಮಾಡಲಿಕ್ಕೆ ಗ್ಯಾಸ್ ಹೊತ್ತಿಸಿ ಒಂದು ಪಾತ್ರೆಲಿ ಇಟ್ಕೊಂಡಿನಿ. ಇದಕ್ಕೆ ಎಣ್ಣೆ ಹಾಕೋಣ. 1-2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕೊಳಕತ್ತೀನಿ. ಸಾಸಿವೆ ಹಾಕೊಳಕತ್ತೀನಿ. ಜೀರಿಗೆ ಹಾಕೋಣ. ಅರಿಶಿನ ಪುಡಿ ಹಾಕೊಳಕತ್ತೀನಿ. ಏನದ ಹಿಂಗೆ ಹಾಕೋಣ ಸ್ವಲ್ಪ. ಸಾಸಿವೆ ಸಿಡ್ಲಿಕ್ಕೆ ಇದಕ್ಕೆ ಏನದ ನಾನು 2 ಚಮಚದಷ್ಟು ಖಾರ ಪುಡಿ ಹಾಕೊಳ್ಕತ್ತೀನಿ ಒಗ್ಗರಣೆ ಒಳಗೆ. ಇದೇನದ ಹುಣಸೆ ಹಣ್ಣಿನ ರಸ ಏನು ತಕೊಂಡಿಟ್ಟಿದೆ ಇದನ್ನ ಹಾಕೋಣ. ಇದನ್ನ ಚಲೋ ಹುಣಸೆ ಹಣ್ಣೆಲ್ಲ ಕಿವಿಚ್ ತಕೊಂಡಿದ್ದು ಇನ್ನೊಂದು ಸ್ವಲ್ಪ ನೀರೇನದ ಇದಕ್ಕೆ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಹಾಕೊಳಕತ್ತೀನಿ. ಈಗ ಇದಕ್ಕೇನಂದ್ರೆ ನಾವು ಬ್ಯಾಳಿ ಬೇಯಿಸಿ ಇಟ್ಕೊಂಡಿದ್ವಲ್ಲ, ಈ ಬ್ಯಾಳಿ ಹಾಕ್ಲಿಕತ್ತೀನಿ. ಬ್ಯಾಳಿ ನೋಡ್ರಿ ಬ್ಯಾಳಿ ಇರಬಾರ್ದು, ಮತ್ತೆ ಅಗ್ರಿ ಸ್ವಲ್ಪ ಬ್ಯಾಳಿ ಬೇಯಿಸ್ಕೋಬೇಕು. ಇಲ್ಲ ಅಂದ್ರೆ ಬ್ಯಾಳಿ ಮೇಲಿನ ಕಟ್ ಏನಿರ್ತದ ಅದನ್ನಾದ್ರೂ ಹಾಕ್ಬೋದು. ಭಾಳ ನೀರ್ ಇರ್ಬೇಕಾಗ್ತದ. ಈಗ ಇದನ್ನ ಹಾಕೋಣ. ಇದನ್ನೇನದ ಒಮ್ಮೆ ಕೈ ಆಡ್ಸೋಣ. ನೋಡ್ರಿ ಹಿಂಗ್ ನೀರಾಗೆ ಇರ್ಬೇಕಾಗ್ತದೆ. ಇದು ಕುಡಿಲಿಕ್ಕೂ ಬರ್ತದ, ಅನ್ನಕ್ ಜೊತೆ ಭಾಳ ಟೇಸ್ಟ್ ಆಗ್ತದ. ಈಗ ಇದನ್ನ ಚಲೋತ್ನಂಗೆ ಮೊದ್ಲ ಮಳ್ಳಿಗೆ ಬಿಡೋಣ ಅಂತ. ಇಲ್ಲ ನಾನು 4 ಹೆಸರಿನಷ್ಟು ಕರಿಬೇವು ಹಾಕ್ಲಿಕತ್ತೀನಿ, ಕಡ್ಡಿ ಸಮೇತ ಹಾಕ್ಲಿಕತ್ತೀನಿ. ಇದು ಮಳ್ಳಬೇಕು, ಚಲೋತ್ನಂಗೆ ಮಳ್ಳಿಗೆ ಬಿಡೋಣ. ಈಗ ಅದನ್ನ ಇಲ್ಲೇನದ ಸಾರು ಚಲೋತ್ನಂಗೆ ಮಳ್ಳಿಕತ್ತಿದೆ. ಈಗ ನಾನು ಇದಕ್ಕೇನದ ಮಾಡ್ಕೊಂಡಂಥ ಸಾರಿನ ಪುಡಿನ ಹಾಕ್ಲಿಕತ್ತೀನಿ. ಇದು ಸಾರಿನ ಪುಡಿ ಹಾಕಿ ಭಾಳ ಮಳಿಸ್ಬಾರ್ದು. 1-2 ರಿಂದ 3 ನಿಮಿಷ ಮಳಿಸ್ಬೇಕಾಗ್ತದೆ. ಈ ಸಾರಿನ ಪುಡಿ ಹಾಕಿ 2-3 ನಿಮಿಷ ಮಳಿಸೋಣ್ರಿ. 2 ರಿಂದ 3 ನಿಮಿಷ ಚಲೋತ್ನಂಗೆ ಕುದ್ದದ. ಈಗ ನಾನು ಮೇಲೆ ಕೊತ್ತಂಬರಿ ಹಾಕಿ ಗ್ಯಾಸ್ ಆಫ್ ಮಾಡ್ಲಿಕತ್ತೀನಿ. ಮ್ಯಾಲ ಮುಚ್ಚಿಬಿಟ್ರೆ ನಿಮ್ಗೆ ಸಾರ ರೆಡಿ ಆಗ್ತದೆ. ಬಳ್ಳಾರಿ ಸ್ಟೈಲ್ನೊಳಗೆ ಸಾರು ಮಾಡೋದು. ಮತ್ತೆ ಅಲ್ಲಿ ಸಾರು ಏನದ ಭಾಳ ಪ್ರಸಿದ್ಧ. ಸಣ್ಣ ಅಕ್ಕಿ ಅನ್ನ ಮತ್ತೆ ಹಿಂಗ್ ತಿಳಿ ಸಾರು ಭಾಳ ಪ್ರಸಿದ್ಧ ಬಳ್ಳಾರಿ ಒಳಗ. ಅದೇ ರೀತಿ ನಾನಿಲ್ಲಿ ಸಾರು ಮಾಡೀನಿ. ಇದಕ್ಕೇನದ ಬೆಲ್ಲ ಹಾಕಂಗಿಲ್ಲ. ಮತ್ತೆ ಹುಳಿ, ಉಪ್ಪು, ಖಾರ, ಮಸಾಲಿದ ಘಮ ಏನಿರ್ತದ ಭಾಳ ರುಚಿ ಬರ್ತದ. ಅನ್ನದ ಜೊತೆ ನೀವು 1 ಚಮಚ ತುಪ್ಪ ಹಾಕೊಂಡು ಊಟ ಮಾಡಬಹುದು ಇದನ್ನ. ಮತ್ತೆ ಈ ಮಳೆಗಾಲದೊಳಗ ವಾಟಕದೊಳಗೆ ಹಾಕೊಂಡು ಈ ಸಾರು ಕುಡಿಬಹುದು, ಅಷ್ಟು ರುಚಿ ಇರ್ತದ. ಇದನ್ನ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡ್ರಿ. ಈ ಮಸಾಲೆ ಮತ್ತೆ ಸಾರು ನಿಮ್ಗೆ ಹೆಂಗ್ ಅನಿಸ್ತು? ಈ ವಿಡಿಯೋ ನಿಮ್ಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ. ಮತ್ತೊಂದು ಸಾಂಪ್ರದಾಯಿಕ ಅಡಿಗೆಯೊಂದಿಗೆ ಭೇಟಿಯಾಗೋಣ. ಶ್ರೀರಾಮ ಸಮರ್ಥ.